ಡಿಸ್ಕವರಿ ಅಂತಂದ್ರೆ ಅನ್ವೇಷಣೆ, ಹೊಸದನ್ನ ಕಂಡು ಹಿಡಿಯೋದು. ಡಿಸ್ಕವರ್ ಅಂದ್ರೆ ಮುಚ್ಚೋದು, ಡಿಸ್ಕವರ್ ಅಂದ್ರೆ ಮುಚ್ಚಿದ್ದನ್ನ ತೆಗೆಯೋದು ಅಂತ ಅರ್ಥ. ಅಂದ್ರೆ ಜಗತ್ತಿಗೆ ಹೊಸದನ್ನ ಪರಿಚಯ ಮಾಡ್ಕೊಡ್ಬೇಕಾ ನಾವು ಡಿಸ್ಕವರಿ ಅಂತ ಹೇಳ್ತೀವಿ. ಕೊಲಂಬಸ್ ವಾಸ್ ದ ಕ್ಯಾಪ್ಟನ್ ಆಫ್ ದ ಟೀಮ್. ಆ ಟೀಮಿನ ಕ್ಯಾಪ್ಟನ್ ಯಾರಾಗಿದ್ರಪ್ಪ ಅಂದ್ರೆ ಕೊಲಂಬಸ್ ಆಗಿಲ್ಲ. They were going in search of new land. ಹೊಸ ಜಗತ್ತನ್ನ ಹುಡುಕ್ಲಿಕ್ಕೆ ಅವರು ಹೊರಟಿದ್ರು. ಯಾಕಂತಂದ್ರೆ ಅವರ ದೇಶದ ರಾಣಿ ಏನ್ ಮಾಡಿದ್ರು ಅಂದ್ರೆ ಆದೇಶವನ್ನು ಮಾಡಿದ್ರು. The queen of that land, the country, has ordered them. But sailors were not happy. ಆದ್ರೆ ಸೇಲರ್ಸ್ ಬಹಳಷ್ಟು ಬೇಜಾರಿನಲ್ಲಿದ್ರು. They are sad. ಯಾಕೆ ಸ್ಯಾಡ್ ಅಂತಂದ್ರೆ they were away from their houses, their homes for a long time. ಬಹಳ ದಿನ ತಮ್ಮ ಮನೆಗಳನ್ನ ಮಠಗಳನ್ನ ಬಿಟ್ಟು ದೂರ ಹೋಗಿದ್ರು. ಐರಿಸ್, ಫ್ರಾನ್ಸಿಸ್ಕೋ and others protested against him. ಅವರ ವಿರುದ್ಧ ಫ್ರಾನ್ಸಿಸ್ಕೋ ಇರ್ಬೋದು, ಐರಿಸ್ ಇರ್ಬೋದು, ಇವರು ಪ್ರೊಟೆಸ್ಟ್ ಮಾಡಿದ್ರು, ಅವನ ವಿರುದ್ಧ ಪ್ರತಿಭಟನೆ ಮಾಡಿದ್ರು. He convinced them. ಅವರಿಗೆ ಕನ್ವಿನ್ಸ್ ಮಾಡಿ ಅವರನ್ನ ಮತ್ತೆ ಅವನು ಟ್ರ್ಯಾಕಿಗೆ ತಗೊಂಡ್ಬರ್ತಾನ. ಫೈನಲಿ ಕೊನೆಗೆ ದೇ ರೀಚ್ ದ ನ್ಯೂ ಲ್ಯಾಂಡ್. ಹೊಸ ಜಗತ್ತನ್ನು ಅವರು ಸೇರ್ತಾರ, ಮುಟ್ತಾರ. ಈ ಒಂದು ಇಡೀ ಪಾಠವನ್ನು ನೋಡಿದಾಗ ನಮಗಿಲ್ಲಿ ಕೆಲವೊಂದಿಷ್ಟು ಕ್ವಾಲಿಟೀಸ್ಗಳು ಕಂಡು ಬರ್ತಾವ, ಗುಣಗಳು. ಆ ಪಾಠದ ಲಕ್ಷಣಗಳು ಏನಪ್ಪಾ? ಹಿಯರ್ ವಿ ಸಿ ದ ಕ್ವಾಲಿಟೀಸ್ ಆಫ್ ಲಾಯಲ್ಟಿ. ಇಲ್ಲಿ ನಾವು ಏನ್ ಕಾಣ್ತೀವಿ ಅಂದ್ರೆ ಗುಣಗಳನ್ನು ಕಾಣ್ತೀವಿ. ಅಂತ ಗುಣ ಅಂದ್ರೆ ಲಾಯಲ್ಟಿ, ಸ್ವಾಮಿ ನಿಷ್ಠೆ. ಯಾರ್ಯಾರ ಸ್ವಾಮಿ ನಿಷ್ಠೆ ಐತಿ ನೋಡ್ರಿ. ಪೆಪೆ ಮತ್ತು ಕೊಲಂಬಸ್ ಇಬ್ರು ಸ್ವಾಮಿ ನಿಷ್ಠೆಯನ್ನು ಹೊಂದಿದ್ರ. ಕೊಲಂಬಸ್ ಮತ್ತು ರಾಣಿ ಬಗ್ಗೆ ಯಾರಿಗೆ ಸ್ವಾಮಿ ನಿಷ್ಠೆ ಇತ್ತು? ಕೊಲಂಬಸ್ ಇತ್ತು. ಆಕೆ ಹೇಳಿದಂತ ಮಾತನ್ನ ಮೀರ್ಲಿಲ್ಲವ. ಡಿಸಿಪ್ಲಿನ್, ಶಿಸ್ತು. ಕೊಲಂಬಸ್ ನಂತರ ಶಿಸ್ತಿತ್ತು. ಅವನ ಶಿಸ್ತಿನಿಂದಾಗಿ, ಅತಿಯಾದ ಶಿಸ್ತಿನಿಂದಾಗಿ ಅವ್ರಿಗೆ ಬೇಜಾರಾಗಿತ್ತು. ಆಕ್ಚುಲಿ ರೆಬಲ್ನೆಸ್ ಕಾಣ್ತೀವಿ ನಾವು. ಕೆಲವೊಂದಿಷ್ಟು ಮಂದಿ ರೆವಲ್ಯೂಷನರಿ ಆದ್ರು, ಅವನ ವಿರುದ್ಧ ಬಂಡೆ ಇದ್ರು. ಯಾರ್ಯಾರು? ಫ್ರಾನ್ಸಿಸ್ಕೋ, ಐರಿಸ್, ಸೇಲರ್ಸ್ ಏನ್ ಮಾಡಿದ್ರು? ಅವನ ವಿರುದ್ಧ ಬಂಡಾಯ ಇದ್ರು, ರೆಬಲ್ನೆಸ್ ಆದ್ರು. ಲೀಡರ್ಶಿಪ್ ಕ್ವಾಲಿಟಿ ಯಾರಲ್ಲಿ ಕಾಣ್ತೀವಿ? ಕೊಲಂಬಸ್ ಕಾಣ್ತೀವಿ. ನಾಯಕತ್ವ ಗುಣ, ಇದು ಬಹಳ ಇಂಪಾರ್ಟೆಂಟ್ ರೀ. ನಾಯಕತ್ವ ಗುಣ ಏನಪ್ಪಾ ಅಂತಂದ್ರೆ ಏನಾಗ್ತೈತಿ? ಒಂದು ಹಿಡಿದಂತ ಕೆಲಸ ಯಶಸ್ವಿ ಆಗ್ತೈತಿ. ಎಲ್ಲರನ್ನ ಕೂಡಿಸಿ ಕೆಲಸ ಮಾಡಿಸೋದಕ್ಕೆ ಏನಂತೀವಿ? ಲೀಡರ್ಶಿಪ್ ಆಗ್ತೈತಿ. ಈ ಲೀಡರ್ಶಿಪ್ ಕ್ವಾಲಿಟಿ ಕೂಡ ಕೊಲಂಬಸ್ ನಲ್ಲಿ ಇತ್ತು ಅನ್ನೋದು ಈ ಪಾಠದಲ್ಲಿ ನಾವು ಕಾಣ್ತೀವಿ. ಓಕೆ.